ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್. ಯಾವಾಗಾದರೂ ಮೇಲಿನ ಮೇಲೆ ಒಂದಿಷ್ಟು ಫೇಸ್ಬುಕ್ನಲ್ಲೋ ಮತ್ತೆಲ್ಲೋ ಒಂದಿಷ್ಟೇನೋ ಬರ್ಕೊಂಡಿರ್ತಾರೆ, ಹೇಳಿರ್ತಾರೆ, ಅವ್ರ ಮಾತು ಚರ್ಚೆ ಮಾಡ್ತಾ ಇರ್ತೀವಿ. ಆ ಹಿನ್ನೆಲೆಯಲ್ಲಿ ಈಗ ಫೇಸ್ಬುಕ್ನಿಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಬಸವರಾಜು ಅನ್ನೋರು ಬಸವರಾಜು ಅವರೊಂದಿಷ್ಟು ಮಾತುಗಳನ್ನು ಬರೆದ. ಯಾಕೋ ಭಾಳ ಚಂದ ಅನಿಸ್ತು ನನಗೆ. ಚಂದ ಅನ್ನೋಗಿದ್ಲು ವಾಸ್ತವ ಅನಿಸ್ತು. ಇವತ್ತಿನ ಸರ್ಕಾರಗಳು ಏನು ಮಾಡ್ತಾ ಇದ್ದಾವ, ಕೇವಲ ವೋಟ್ ಬ್ಯಾಂಕಾಗಿ ಏನು ಮಾಡ್ತಾ ಇದ್ದಾವ, ಜನಸಾಮಾನ್ಯ ಎಷ್ಟು ದೂರ ಆಗಿದ್ದಾವ ಅನ್ನೋದನ್ನು ಭಾಳ ಸುಂದರವಾಗಿ 4-5 ಲೈನ್ದಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು. ಸತ್ಯನರೇ ಮತ್ತು ಸುಳ್ಳಲ್ಲ, ಅವ್ರು ಹೇಳ್ತಾ ಇರೋದು ವಾಸ್ತವಕ್ಕೆ ಅತ್ಯಂತ ನಿಕಟ, ಎರಡು ಮಾತಿಲ್ಲ. ನಮ್ಮ ಬಸವರಾಜು ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆ ಮಾತುಗಳನ್ನ ಒಂದಿಷ್ಟು ಚರ್ಚೆ, ಎಷ್ಟು ಖರೆ ಎಷ್ಟು ಸುಳ್ಳ ಅನ್ನುವಂಥದ್ದು. ಪ್ರತಿದಿನ ಯಾರಾದರೊಬ್ಬರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೌದು ಮಾತಾಡ್ತಾರೆ, ಎದ್ದುಗಳದ ನಾವು ಮಾತಾಡಿದ್ವಿ. ಈಗ ಜನನೂ ಅದ ಮಾತಾಡ್ತಾರೆ, ರಾಜಕಾರಣಿಗಳು ಅದನ್ನ ಮಾತಾಡ್ತಾರೆ. ಒಟ್ಟಿನಲ್ಲೇ ಎದ್ದುಗಳದ. DK ಅವರು BJPಗೆ ಹೋದರು, ಸಿದ್ದರಾಮಯ್ಯನವರು ಅಹಿಂದ ತಿಳ್ಕೊಂಡ್ರು, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬೇಡ ಅಂತ ಹೇಳಿದರು, ಅವ್ರು ಬಿಡೋದಿಲ್ಲ ಅಂತ ಹೇಳಿದರು. ಅದೇ ಕಾಲಕ್ಕೆ ಯತ್ನಾಳ್ JCB ಮಾಡ್ತಂತ ಹೇಳಿದರು. ಇವು ಎದ್ದುಗಳು ಇರೋದಾಗದ. ಮುಖ್ಯಮಂತ್ರಿ ಮದ್ದಾಗ್ತಾನೆ, ನಾನು 20 ಜನಕ್ಕೆ ಮುಖ್ಯಮಂತ್ರಿ ಅಂತ ಹೇಳೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಇವು ಎದ್ದ ತಕ್ಷಣ RSS ಪದ ಸಂಚಲನ ಬಗ್ಗೆ ಅದು ಜೋಡಿ RSS ಪದ ಮಾಡ್ರಿ, ಯಾರು ಬೇಡ ಅಂದಾರ ಅವ್ರು ಎದ್ದ ಕೂಡ ಡಿಸ್ಕಷನ್ ಅದು ಮಾಡಿದಾಗ ಇವರು ಬೆಳೆದಿರ್ತಾರೆ, RSSದವರು ಬೆಳೆದಿದ್ದಾರೆ. ಹೌದು, ಒಂದು ಭಾಗ ಪಥ ಸಂಚಲನ ಮಾಡಬೇಕು, ತಿಳಿಸ್ಬೇಕು, ಅವ್ರ ಮೇಲೆ ಹೂ ಹಾಕಬೇಕು ನಾನು ನೋಡ್ತಾ ಇದ್ವಿ ಎಲ್ಲ ಅನ್ನೋದನ್ನು. ಅವ್ರು ಇವತ್ತೇನಪ್ಪ ನಮ್ಮ ದೇಶಕ್ಕೆ ಭಾಳ ಒಳ್ಳೇದು ಮಾಡಿ ಹೋಗ್ಬಿಟ್ಟಿದ್ದಾರೆ, ಬಡತನ ಹೋಗಲಾಡಿಸ್ಬಿಟ್ಟಿದ್ದಾರೆ. ಇಲ್ಲಿಯ ಶಿಕ್ಷಣ ಅತ್ಯಂತ ಉನ್ನತ ಆಗ್ಯದ. ಅಮೇರಿಕೆಯಿಂದ ನಮ್ಮಲ್ಲಿ ಬಂದು ಕಲಿತಾ ಇದ್ದಾರೆ ಈ RSS ಅವ್ರ ಪ್ರಯತ್ನದಿಂದಾಗಿ ಅನ್ನೋಂಗದನ್ನು. ನಮ್ಮ ಶಿಕ್ಷಣ ಪದ್ಧತಿ ಎತ್ತರಕ್ಕೆ ಹೋಗ್ಯದ ಹೇಳ್ತೀವಿ ನಾವು ವಿಶ್ವಗುರು ಅಂತೇಳಿ. ಆದರೆ ನಮ್ಮವ್ರು ಅಮೇರಿಕೆಗೆ ಹೋಗಿ ಕಲಿತಾ ಇದ್ದಾರೆ ಅನ್ನೋ ಮಾತಿನ ಸಹಿತ ಇಲ್ಲೇ ಎಚ್ಚರಿಕೆಯಿಂದ ಭಾಳ ಹೇಳ್ತಾ ಇದ್ದಾರೆ ಅವರು. ಅದ ಎದ್ದುಗಳಿದು ಏನೋ ಪಥ ಸಂಚಲನದ ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಚರ್ಚಿಸುತ್ತಿರುವುದು ಒಳ್ಳೆಯದು. ಇಲ್ಲಿ ಮತ್ತು ಹಿಂದೂ ಮುಸ್ಲಿಂ ಬಗ್ಗೆ ಚರ್ಚೆ ಇರೋ ಎದ್ದ ತಕ್ಷಣ ಹಿಂದೂಗಳು ಕಡಿಮೆ ಆಗ್ತಾ ಇದ್ದಾರೆ, ಮುಸಲ್ಮಾನರು ಹೆಚ್ಚಾಗ್ತಾ ಇದ್ದಾರೆ, ನಾಳೆ ಮುಸ್ಲಿಂ ದೇಶ ಆಗ್ತದೆ, ನೀವು ಉಳಿದಿಲ್ಲ, ಸೋ ಇವು ಮಾತುಗಳು. ಇದನ್ನು ಮಾತಾಡ್ತಾ ಇದ್ದು ಕೂಡಲೇ BJPಗೆ ಹೋದ, ಇವು ಕಾಂಗ್ರೆಸ್ಗೆ ಹೋದ, ಅಥವಾ ಇವು ಹಿಂದೂಗಳಿಂದ ಕನ್ವರ್ಟ್ ಮಾಡ್ತಾ ಇದ್ದಾರೆ ಮಾಬ್ ಲಿಂಚಿಂಗ್ ಆ ದಿಶೆಯಲ್ಲೇ, ಅಥವಾ ಮದುವೆ ಆದ ತಕ್ಷಣ ಲವ್ ಜಿಹಾದ್. ಇದು ಬಿಟ್ಟು ಮತ್ತೇನು ಚರ್ಚೆ ಮಾಡ್ತಾ ಇರ್ತಾರೆ ನಮ್ಮ ಮೇನ್ ಮೀಡಿಯಾ, ಮುಖ್ಯವಾಗಿ ನಮ್ಮ ದೇಶದ ಮುಖ್ಯ ಮೀಡಿಯಾ ಇದು ಚರ್ಚೆ ಮಾಡ್ತಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಗ ಬ್ಯಾಂಕ್ ರಾಷ್ಟ್ರೀಕರಣದ ಬಗ್ಗೆ, ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣದ ಬಗ್ಗೆ ಹಿಂಗೆ ಮಾತಾಡಿದ್ಕೊಳ್ಳೆ ಅಲ್ಲಿ ಹುಡುಗ ಚರ್ಚೆನಲ್ಲ. ಈ ದೇಶದ ಮೇನ್ ಸಮಸ್ಯೆಗಳು ಯಾವುವು? ಬ್ಯಾಂಕ್ ರಾಷ್ಟ್ರೀಕರಣ, ಖಾಸಗೀಕರಣ ಬಗ್ಗೆ. ರಾಷ್ಟ್ರೀಕರಣ ಹೋದವು ತಪ್ಪು ಮಾತಾಡಿದ್ದೇನೋ. ಬ್ಯಾಂಕ್ ಖಾಸಗೀಕರಣದ ಬಗ್ಗೆ ಮಾತಾಡೋದು, ಎಷ್ಟು ಬ್ಯಾಂಕ್ ಖಾಸಗೀಕರಣ ಮಾಡಿದಾರಪ್ಪ ಅಂತ ಚರ್ಚೆ ಮಾಡೋಂಗಿಲ್ಲ. ಹಂಗೆ ನಡೀತಿರ್ತದೆ ಗಪ್ಚುಪ್. ಅದರ ಬಗ್ಗೆ ಚರ್ಚೆ ಇಲ್ಲ. ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಗಳ ಬಗ್ಗೆ, ಹೆಣ್ಮಕ್ಳು ಒಂದು ನಾಪತ್ತೆ ಆಗ್ತಾ ಇದ್ದಾರೆ, ಹೋಗ್ತಿದ್ದಾರೆ, ಕಿಡ್ನ್ಯಾಪ್ ಆಗ್ತಾ ಇದ್ದಾವ, ಯಾರು ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ಇಲ್ಲ. ಈ ಧರ್ಮಸ್ಥಳದಲ್ಲಿ ಎಷ್ಟಾದ್ರು ನೋಡ್ರಿ, ಇನ್ನೂ ಅದು ಸಹಿತ ಯಾರೂ ಏನೂ ಇಲ್ಲ. ಧರ್ಮಸ್ಥಳ ಒಂದಲ್ಲ, ಆಲ್ ಕರ್ನಾಟಕ. ಮೊನ್ನೆ ಒಂದು ಉಳಿತು ನಾನು, ವರ್ಷಕ್ಕೆ 1000 ಹೆಣ್ಮಕ್ಳು ನಾಪತ್ತೆ, ಕೊಲೆ ಮತ್ತೇನೂ ಆಗ್ತಾವೆ. ಅದ್ರ ಬಗ್ಗೆ ಎಚ್ಚರಕ್ಕಾಗೋದಿಲ್ಲ. ರಸ್ತೆ ಗುಂಡಿಗಳಿಂದಾಗಿ ಸತ್ತವರ ಬಗ್ಗೆ, ರಸ್ತೆ ಗುಂಡಿ ಹೋಗುವುದು ರಾತ್ರಿ ಎಲ್ಲಿ ಅಡ್ಡಿರ್ತಾವೆ, ಎಲ್ಲಿ ಬಿಟ್ಟಿರ್ತಾರೆ, ಬೆಂಗಳೂರು ಸಿಟಿ ಆಗಿರ್ಬೋದು, ಮತ್ತಿರ್ಬೋದು, ಮೇನ್ ಮೆಟ್ರೋಪಾಲಿಟನ್ ಸಿಟಿ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪಟ್ಟಣಗಳು ಅಥವಾ ಸಿಟಿಗಳೆಲ್ಲ ಮ್ಯಾನ್ ಹೋಲ್ಸ್ ಅಂತಾರೆ, ಅವು ಓಪನ್ ಇರ್ತಾವೆ. ಅದ್ರ ಬಿದ್ದು ಎಟ್ಮೆಂಟ್ ಸತ್ತೋದ್ರು, ಅದ್ರೇನು ಚರ್ಚೆ ಆಗುವಂಥದ್ದಿಲ್ಲ. ಅದ್ರ ಜೊತೆಗೆ ಮಹಿಳೆಯರ ಕೊಲೆ ಅತ್ಯಾಚಾರದ ಬಗ್ಗೆ, ಮಹಿಳೆಯರ ಅತ್ಯಾಚಾರ ಅಥವಾ ಕೊಲೆ ಇವೆಲ್ಲ ನಡೀತಾ ಇದ್ದಾವೆ, ಇದ್ರ ಬಗ್ಗೆ ಚರ್ಚೆ ಇರಲಿಲ್ಲ. ಅವು ಮಾಡ್ದಂಗೆ ಹೋಗಿಬಿಡ್ತದೆ. ಇದು ಚರ್ಚೆ ಮಾಡಿ ಇವು ಮುಖ್ಯ ಸಮಸ್ಯೆ. ಅಲ್ಲಲ್ಲಿ ಬೀಳುತ್ತಿರುವ ಶಾಲಾ ಕಟ್ಟಡಗಳ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಶಾಲಾ ಕಟ್ಟಡಗಳು ಬೆಳ್ಳಿಗಿದ್ದಾವೆ, ಶಿಕ್ಷಣ ಹಾಳಾಗಿ ಹೊಂಟದ. ನಾವು ಶಿಕ್ಷಣಕ್ಕೆ ಭಾಳ ಪ್ರಿಫರೆನ್ಸ್ ಕೊಟ್ಟಿವಿ, ಕೊಡೋದು 1% 2% ಕೊಡ್ತಾರೆ ಇವರು. ಕಟ್ಟಡ ಬೀಳ್ತಾವೆ, ಮತ್ತೆ ಅದು ಕಟ್ಟಡ ಆಗಬೇಕು, ಶಿಕ್ಷಕರಿಗೆ ಪೇಮೆಂಟ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಆಗಬೇಕು, ಎಲ್ಲನೂ ಇದ್ರಾಗ ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋಂಗಿಲ್ಲ ಹೀಗಾಗಿ ಆಡಬೇಕಾದ ಮಾತುಗಳು ಯಾವುದೋ ಇಲ್ಲೇ ಇಲ್ಲ. ಈ ದೇಶದ ಸಮಸ್ಯೆಗಳ ಬಗ್ಗೆ ಇಲ್ಲ, ಬಡತನದ ಬಗ್ಗೆ ಇಲ್ಲ, ನಿರಕ್ಷರ ಅನ್ನೋಕ್ಕಿಂತಲೂ
ಈ ಶಿಕ್ಷಿತರಾದವ್ರು ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ದವ್ರಿಂದ ಮುಗಿದು ಹೋಯ್ತು. ಏನು ಪಾಪ ಅಲ್ಲೇ ಕಾರ್ಮಿಕರಾಗಿಯೋ, ಮತ್ತೇನೋ ಆಗಿಯೋ, ದಿನಗೂಲಿಗಳಾಗಿಯೋ, ಕೂಲಿಗಳಾಗಿಯೋ, ಗುಲಾಮರಾಗಿಯೋ ಬದುಕ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಎದುರುಳಿದ ಮಾತಾಡೋದು ಮುಖ್ಯಮಂತ್ರಿ ಬದಲಾಗ್ತಾನಲ್ಲ, ಈಗ ಮಂತ್ರಿಗಿರಿ ಸಿಗ್ತಾನೆ ಅವ್ನು ಸಿಗೋದಿಲ್ಲ. ಇದು ಜೊತೆಗೆ ಪಥಸಂಚಲನ ಅಥವಾ ಆ ಭೀಮ್ ಆರ್ಮಿ ಬಗ್ಗೆ, ಬಸವ ಆರ್ಮಿ ಬಗ್ಗೆ ಇವತ್ತು ಎದುರು ಚರ್ಚೆ ರೀ. ಅವ್ರದ್ದು ಪಥಸಂಚಲನ ನಾವು ನಮ್ಮ ಭೀಮ್ ಆರ್ಮಿ ಅದ, ನಮ್ಮಲ್ಲಿ ಬಸವ ಆರ್ಮಿ ಅದ, ಇವು ಚರ್ಚೆಗಳು ಎದ್ದುಕೊಳ್ಳೆ ಹಿಂದೂ ಮುಸ್ಲಿಂ ಅದು ಇದು ಚರ್ಚೆ ಹೆಚ್ಚಾಕ. ಇವತ್ತು ಯಾಕೆ ಹೆಚ್ಚು ಮಾಡಿದ್ರೆ ಅನ್ನೋದು ಇವೆಲ್ಲ ಸಮಸ್ಯೆ ಗೊತ್ತಾಗಬಾರ್ದು. ಇಲ್ಲಿ ಬಡತನ ಬಗ್ಗೆ ಮಾತಾಡಬಾರ್ದು, ಏನೂ ಆಗಬಾರ್ದು, ನಿರುದ್ಯೋಗ ಬಗ್ಗೆ ಮಾತಾಡಬಾರ್ದು. ಹಿಂಗೆ ಇವು ಮಾಡ್ತಾಯಿದ್ದಾರೆ ನಮ್ಮ ವ್ಯವಸ್ಥೆ ಅಂತೇಳಿ. ಅದರಲ್ಲೂ ನಮ್ಮ ಸರ್ಕಾರಗಳು, ನಮ್ಮ ರಾಜಕಾರಣಿಗಳು ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ದೊಡ್ಡ ಇಶ್ಯೂ ಏನಪ್ಪ ಈ ದೇಶದಾಗಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ, ಹಿಂದೂಗಳೆಲ್ಲ ಬದಲಾಗ್ತಾರೆ ರೀ, ಅವ್ರು ಮುಸಲ್ಮಾನರು ಆಗ್ತಾರೆ, ದೇಶ ನಾಳೆ ಮುಸ್ಲಿಂ ದೇಶ ಆಗ ಅಂತ ಹೇಳುವಂಥದ್ದು. ಇವತ್ತು ಒಂದು ಸಿಂಪಲ್ ಪ್ರಶ್ನೆ, ಹೋಗ್ರಿ ಎಷ್ಟು ರಾಜ್ಯಗಳ ಎಕ್ಸೆಪ್ಷನ್ ಆಫ್ ದ ಜಮ್ಮು ಆ್ಯಂಡ್ ಕಾಶ್ಮೀರ, ಅದು ಬಿಟ್ಟು ಎಷ್ಟು ಜನ ಮುಸ್ಲಿಮರು ಮುಖ್ಯಮಂತ್ರಿ ಆಗಿದ್ದಾರಪ್ಪ ಇಲ್ಲೇ, ಮತ್ತು ಪ್ರಧಾನಿ ಮುಖ್ಯ ಪಟ್ಟದು ಅದನ್ನು ಎಷ್ಟು ಜನ ಆಗಿದ್ದಾರೆ ಮುಸ್ಲಿಮರು, ಅದಾಗ ಸಾಧ್ಯದನ? ಎಷ್ಟು ಎಂ ಪಿಗಳಿದ್ದಾರೆ, ಎಷ್ಟು ಎಮ್ ಎಲ್ ಎಗಳಿದ್ದಾರೆ, ಆದರೂ ಹೇಳೋದು ಇದ್ದ ತಕ್ಷಣ ಚರ್ಚೆ. ಇವು ಚರ್ಚೆ ಮಾಡೋಂಗಿಲ್ಲ, ಇರ್ತಾರಣ ಹಸುವಿನ ಬಗ್ಗೆ ಮಾತಾಡೋಂಗಿಲ್ಲ, ನೀರಿಲ್ಲದು ಸ್ವಚ್ಛ ನೀರಿನ ಬಗ್ಗೆ ಮಾತಾಡೋಂಗಿಲ್ಲ, ಶಿಕ್ಷಣ ಬಗ್ಗೆ ಮಾತಾಡೋಂಗಿಲ್ಲ, ಆರೋಗ್ಯದ ಬಗ್ಗೆ ಮಾತಾಡೋಂಗಿಲ್ಲ. ಎತ್ಕೊಳ್ಳಿ ಇವು, ಯಾಕಂದ್ರೆ ಇವಾಗೆಲ್ಲ ಮುಚ್ಚಗೋಸ್ಕರ ಚರ್ಚೆ ಮಾಡ್ತಾರೆ ಅಂತೇಳಿ ನಮ್ಮ ಈ ಬಸವರಾಜು ಅವರ ಅಭಿಪ್ರಾಯ. ಈ ಅಭಿಪ್ರಾಯದಲ್ಲಿ ತಪ್ಪದು ಹೇಳಿ ನೋಡಿ, ನೀವು ಭಾಳ ವಾಸ್ತವದ ಮಾತುಗಳನ್ನು ಮಾತಾಡಿದ್ದಾರೆ ಅವರು. ಇವತ್ತು ಜನ ನಿಧಾನಕ್ಕೆ ಎಚ್ಚರಗೊಳ್ತಾ ಇದ್ದಾರೆ, ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಫೇಸ್ಬುಕ್ ತಮ್ಮ ಅಭಿಪ್ರಾಯ ಹಂಚ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಮೀಡಿಯಾಗಳು ಹಂಚ್ತಾ ಇದ್ದಾರೆ. ಡಿಜಿಟಲ್ ಮೀಡಿಯಾ ಇವತ್ತು ಪ್ರತಿಯೊಬ್ಬರಿಗೆ ಹೋಗಿ ಮುಟ್ತಾ ಇದೆ. ಇವತ್ತು ಮೀಡಿಯಾ ಭಾಳ ಫಾಸ್ಟಾಗಿ ಹೋಗ್ಲಿಕ್ಕೆ. ಆದರೂ ಈ ಮೀಡಿಯಾ ಯಾರಿಗೆ ಹೋಗ್ತದಪ್ಪ ಅಂದ್ರೆ ಸ್ವಲ್ಪ ದುಡ್ಡು ಇದ್ದವ್ರಿಗೆ ಮಾತ್ರ ಹೋಗ್ತದೆ. ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಹೋಗಿ ಮುಟ್ಟುವುದಿಲ್ಲ ಇದು. ಯಾಕಂದರೆ ಪ್ರತಿಯೊಬ್ಬರಿಗೂ ಆ್ಯಂಡ್ರಾಯ್ಡ್ ಮೊಬೈಲ್ ತೊಗೊಳ್ಳೋದು ಶಕ್ತಿ ಇಲ್ಲ. ಡಿಜಿಟಲ್ ಮೀಡಿಯಾ ಏನು ಹೊರಗೆ ಬಂದು ನೋಡೋದಷ್ಟೇ. ಮತ್ತು ಇವುಗಳಲ್ಲಂತೂ ನಮ್ಮ ಮೇನ್ ಮೀಡಿಯಾ ಅಥವಾ ನಮ್ಮ ಟಿ ವಿ ಮಾಧ್ಯಮದಲ್ಲಂತೂ ಇಂಥ ಚರ್ಚೆನೇ ಇಲ್ಲ. ಎದ್ದ ತಕ್ಷಣ ಹಿಂದೂಗಳು ಮುಸಲ್ಮಾನರು ಬೇಯ್ದು, ಮುಸಲ್ಮಾನ ಹಿಂದೂಗಳು ಬೇಯ್ದು, ಇಲ್ಲ ನಮ್ಮ ಅದಾರ ಬೇಯ್ದು ಎತ್ತಾಳರ ಮಗ ನೋಡೋದು. ಇದು ಕೂಡ JCB ಪಕ್ಷ ಕಟ್ತೀನಿ ಅಲ್ರಿ. ಬಡವ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಇಲ್ಲಿ ಬಡತನ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇದು ಹೋಗಲಾಡಿಸೋದು ಹೊಸ ಪಕ್ಷ ಕಟ್ತಂತ ಯಾಕೆ ಮಾಡ್ತಾ ಇಲ್ಲ? ಎಲ್ಲರೂ ಶಿಕ್ಷಣ ತಂದು ಕೊಡ್ತೀನಿ ಅನ್ನೋಂಥ ಮಾತ್ರ ಯಾಕೆ ಮಾತಾಡ್ತಿಲ್ಲ? ಯೋಗಿ ಆದಿತ್ಯನಾಥ್ ಫಾಲೋ ಮಾಡಿರಲಿಲ್ಲ ಅಂತಲ್ಲ, ಅದು ಯೋಗಿ ಆದಿತ್ಯನಾಥ್ ಅವರು ಅಲ್ಲೇ UPಯಲ್ಲಿ ಏನು ಡೆವಲಪ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಶಿಕ್ಷಣ ಕೊಡಿಸಿದ್ದಾರೆ. ಬಡ ದೇಶದ ಬಡ ರಾಜ್ಯದಲ್ಲಿ ಅದು UP ಆಯಿತು, ಬಿಹಾರ ಆಯಿತು, ಎಲ್ಲ ಉತ್ತರದ ಅನೇಕ ರಾಜ್ಯಗಳು. ಅಲ್ಲಿ ಬಡತನ ಬಗ್ಗೆ ನೀವು ಮಾತಾಡೋದಿಲ್ಲ, ಅಲ್ಲಿ ಅಶಿಕ್ಷಣತನ ಬಗ್ಗೆ ಮಾತಾಡೋದಿಲ್ಲ. ಕೇವಲ JCB ಉಪಯೋಗ ಮಾಡಿದ್ರು, ಮನೆಗಳಿಗೆ ಕೆಡವಿದ್ರು, ಅಕ್ರಮ ಕೆಡಿದ್ರು, JCB ಅವ್ರು ಮಾತಾಡ್ತಾರೆ. ಯಡಿಯೂರಪ್ಪನವರು ತಕ್ಷಣ ಮತ್ತೊಂದು ಮಾತಾಡ್ತಾರೆ, ತಮ್ಮ ಮಗೊಂದು ಮತ್ತೊಬ್ಬರು ಹಂಗಮ್ಮ ಅಧಿಕಾರ ಉಳಿಸಬಹುದು ಅವ್ರು ಗುದ್ದಾಡ್ತಾರೆ. ಸಿದ್ದರಾಮಯ್ಯನವ್ರು ತಮ್ಮ ಮುಖ್ಯಮಂತ್ರಿ ಉಳಿಸಬಹುದು ಗುದ್ದಾಡ್ತಾ ಇರ್ತಾರೆ. DKಶಿ ಅವರು ಅದು ಕೂಡ ಏನೋ ಮುಖ್ಯಮಂತ್ರಿ ಆಗಬೇಕು ಅವ್ರು ಪ್ಲಾನ್ ಹಾಕ್ತಾ ಇರ್ತಾರೆ. ಇವರೆಲ್ಲ ಮಧ್ಯದಲ್ಲಿ ಸಮಸ್ಯೆಗಳಿದೆ, ಯಾರು ಕೇಳೋರು ಅಂತ. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಎಲ್ಲರೂ ಎದ್ಕೊಳ್ಳ JDS ಎಚ್ಚರಿಕೆ ನಾವು ಮುಂದಿನ ಮುಖ್ಯಮಂತ್ರಿ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲರಿ ಇವ್ರು ಯಾರಿಗೂ ಇಲ್ಲಿ ಬಡತನ ಬಗ್ಗೆ ಆಯ್ತು, ಇಲ್ಲಿ ಏಳಿಗೆ ಬಗ್ಗೆ ಆಯ್ತು, ಇಲ್ಲಿ ಹಸಿವಿನ ಬಗ್ಗೆ ಆಯ್ತು, ನಿರುದ್ಯೋಗ ಬಗ್ಗೆ ಆಯ್ತು ಮಾತಾಡ್ತಾರೆ ಯಾವಾಗಲೊಮ್ಮೆ. ಬಟ್ ಅವ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರವನ್ನು ಎಚ್ಚರಿಸಿ ನೀವು ಮಾಡಲಿಕ್ಕೆ ನಾವು ಮಾಡ್ತೀವಿ ಅನ್ನೋಂಥದ್ದು. ಏನೋ ಗ್ಯಾರಂಟಿ ಕೊಡ್ತೀವಿ ಕಾಂಗ್ರೆಸ್ಸಿಗರು ಅಂದರು, ಅದನ್ನು ಮೀರಿ ನಾವು ಉದ್ಯೋಗ ಕೊಡ್ತೀವಿ ಸಲ ನಿಶ್ಚಿತ ಅಂತ ಯಾಕೆ ಮಾತಾಡೋದಲ್ಲ? ಉದ್ಯೋಗ ಕೊಡೋದಕ್ಕೆ ಸಾಧ್ಯತೆ ಯಾಕೆ ಬೆನ್ನತ್ತದಲ್ಲ? ಏನೋ ಇವತ್ತು ಮಧು ಬಂಗಾರಪ್ಪನವ್ರದ್ದು ಸುದ್ದಿ 32,000 ಶಿಕ್ಷಕರು ತೊಗೊಳ್ತಾರಂತೆ, 70,000 ಕೊಡ್ತದ, ಇನ್ನೂ ಹೆಚ್ಚಾಗ್ತದೆ. ಆ ಮತ್ತು ಬೇರೆ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗೂ ಇವತ್ತು 2-3 ಹಳ್ಳಿ ನಡಕ್ಕೆ ಒಂದು ಮಾಧ್ಯಮಿಕ ಶಾಲೆ ಆಗಬೇಕಾಗ್ಯದ. ಒಂದು ಹೋಬಳಿಗೆ ಮಿನಿಮಮ್ ಇಲ್ಲಪ್ಪ ಅಂತಂದ್ರೆ ಒಂದು ಹೈಸ್ಕೂಲ್ ಮತ್ತು PUC ತನಕ ಕಾಲೇಜ್ ಆಗಬೇಕಾಗಿದೆ. ಒಂದೊಂದು ತಾಲೂಕಿಗೆ 2 ಅಥವಾ 3 ಪ್ರೌಢ ನಮ್ಮ ಏನಿದೆ ನೀವು ಹೈಯರ್ ಎಜುಕೇಷನ್ ಪಡೆಯುವಂಥ BA BCom BSc ಮಾಡುವಂಥ ಇವೆಲ್ಲ ಬ್ಯಾಚುಲರ್ ಡಿಗ್ರಿ ಬರುವಂಥ ಶಿಕ್ಷಣ ಸಿಗಬೇಕಾಗಿದೆ, ಉನ್ನತ ಶಿಕ್ಷಣ ಬೇಕಾಗಿದೆ ಇವತ್ತು. ಅಥವಾ ಇನ್ನೂರ ಇಂಜಿನಿಯರಿಂಗ್ ಶಿಕ್ಷಣ ಬೇಕಾಗಿದೆ ಪ್ರತಿಯೊಬ್ಬರಿಗೆ ಹೆಚ್ಚು ಕಡಿಮೆ. ಅದಿಲ್ಲ, ಇದರ ಮಾಡಲಿಕ್ಕೆ ಆಗ್ತಾರೆ, ಇನ್ನು ಅದನ್ನು ಮಾಡ್ತಾರೆ ಪ್ರತಿಯೊಬ್ಬರಿ ಸಾಧ್ಯ ಇಲ್ಲ. ಇದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅನ್ನೋದನ್ನು ನಮ್ಮ ಈ ಬಸವರಾಜು ಅವರು ಸಾಮಾಜಿಕ ಕಾರ್ಯಕರ್ತರು ಇವತ್ತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯ ನಿಮಗೆ ಏನು ಅನಿಸ್ತು? ಬರೀ ಮುಖ್ಯಮಂತ್ರಿ ಬದಲಾವಣೆ ಶ್ರೇಷ್ಠ ವಿಷಯನ, ಅಥವಾ ಪಥಸಂಚಲನಕ್ಕಾಗಿ ಭೀಮ್ ಆರ್ಮಿ ಅಥವಾ ಬಸವ ಆರ್ಮಿ ಮತ್ತು ಆರ್ಮಿಗಳ ಚರ್ಚೆನ, ಅಥವಾ JCB ಬಗ್ಗೆ ಅದ ಮುಖ್ಯನಾ, ಅಥವಾ ಮಾಬ್ ಲಿಂಚಿಂಗ್ ಬಗ್ಗೆ ಚರ್ಚೆ ಮಾಡೋದು ಮುಖ್ಯನಾ, ಎದ್ದ ತಕ್ಷಣ ಒಬ್ಬರನ್ನು ಟೀಕೆ ಮಾಡೋದು ಮುಖ್ಯನಾ? ಇವು ಮುಖ್ಯನೋ? ಆದರೆ ಇವು ಮುಖ್ಯ ಆಗಿದಾವೆ. ಯಾಕಂದ್ರೆ ಮೇಲ್ ಇಶ್ಯೂಗಳು ಮುಚ್ಚಿ ಹೋಗಲಿ ಅಂತೇಳಿ ಅದಿಶೇನು ಟಿಪ್ಪಣಿ ಮಾಡಿದ್ದಾರೆ ನಮ್ಮ ಈ ಬಸವರಾಜು ಅವರು. ಆ ಟಿಪ್ಪಣಿ ನಿಮಗೆ ಏನು ಅನ್ನಿಸ್ತದೆ? ಅವ್ರು ಸರಿ ಹೇಳಿದ್ರು ತಪ್ಪು ಹೇಳಿದರು ಅದು ನೀವು ಕಾಮೆಂಟ್ ಮಾಡಿರಿ, ತಿಳಿಸ್ರಿ. ಕಾಮೆಂಟ್ ಮಾಡೋ ಜೊತೆ ತಿಳಿಸೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ.
ಇದು ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ಬಸವರಾಜು ಅವರ ಮಾತಿಗೆ ಬೆರಳು ಬಂತು. ಜೊತೆಗೆ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಮತ್ತೆ ಚರ್ಚೆ ಆಗಲಿ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. X16 ನ್ಯೂಸ್ ಅರ್ಥ ಅತಿ ತರಬೇಕು ಸತ್ಯದ ಕೈಗರಡಿ ವಂದನೆಗಳು.